केसीएन में आपका स्वागत है। मैं किंग हमीद। नहीं, वजन होगी राज्य ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಮೈಸೂರು ಇವರ ಆಶ್ರಯದಲ್ಲಿ ನಮ್ಮ ನಾಡಿನ ಕನ್ನಡ ರಾಜ್ಯೋತ್ಸವ ಉರ್ದು ದಿನಾಚರಣೆಯ ಕಾರ್ಯಕ್ರಮ, ಶಿಕ್ಷಣದ ಕಾರ್ಯಕ್ರಮ ಇದರ ಜೊತೆಯಾಗಿ ನಾವು ಏನು ನಮ್ಮ ಸಂಘದ ಒಂದು ಬಹಳ ಪ್ರಮುಖವಾದಂಥದ್ದು ಪರ್ವಾದಿ ಮೊಹಮ್ಮದ್ ರವರ 1500ನೇ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡುವಂತಹ ಈ ಸಂದರ್ಭದ ದಿವ್ಯ ಸಾನ್ನಿಧ್ಯನ ವಹಿಸಿದಂತಹ ಮೌಲಾನಾ ಅಬ್ದುಲ್ ಸಲಾಂ ರಜ್ವಿ ಸಾಹೇಬ್ರೆ, ಕಾರ್ಯಕ್ರಮದ ಉದ್ಘಾಟಕರು, ಈಗ ತಾನೇ ನಿಮ್ಮನ್ನೆಲ್ಲರ ಉದ್ದೇಶಿಸಿ ಮಾತಾಡಿದಂತಹ ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಉಪಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಆದಂತಹ ಸಣ್ಣಪ್ಪ ಅವರೇ, ಉರ್ದು ಭಾಷೆಯ ಅರಿವು ಹಾಗೂ ಉರ್ದು ದಿನದ ಮಹತ್ವವನ್ನು ನಮ್ಮೆಲ್ಲರನ್ನ ಪ್ರಸ್ತುತಪಡಿಸಿದಂತಹ ಪ್ರೊಫೆಸರ್ ಸೈಯದ್ ಅಖಿಲ್ ಅಹಮದ್ ಅವರೇ, ರಾಜ್ಯೋತ್ಸವದ ಆಚರಣೆಯ ಕುರಿತಂತೆ ನಾಡೋಜ ಡಾಕ್ಟರ್ ಎಸ್.ಕೆ. ಕರೀಂ ಖಾನ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಕನ್ನಡ ಉಪನ್ಯಾಸಕರು, ಕೊಡಗು ವಿಶ್ವವಿದ್ಯಾಲಯ ಡಾಕ್ಟರ್ ಜಮೀರ್ ಅಹಮದ್ ಅವರೇ, ಅದರಂತೆ ಪ್ರಾಸ್ತಾವಿಕ ನುಡಿಗಳನ್ನ ಪ್ರಸ್ತುತಪಡಿಸಿದಂತಹ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಮನೋಹರ್ ಭಾಷಾ ಅವರೇ, ಇರ್ಫಾನ್ ಅಹಮದ್ ರವರೇ, ಶ್ರೀಮತಿ ಶಬಾನಾ ಅಂಜುಮ್ ರವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಘಟಕ ಮೈಸೂರಿನ ಅಧ್ಯಕ್ಷರಾದಂತಹ ಅರುಣ್ ರವರೇ, ಮಾದೇಗೌಡ್ರೆ, ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ ಸೋಯಲ್ ಅಹಮದ್ ರವರೇ, ಯೂನುಸ್ ರವರೇ, ಮುಸ್ಲಿಂ ಕಾಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಸನ್ನಿಹಿತರಾದಂತಹ ಶಫತ್ ಪಾಷಾ ರವರೇ, ಮೈಸೂರು ಘಟಕದ ಸರ್ಕಾರಿ ಮುಸ್ಲಿಂ ನೌಕರರ ಸಂಘದ ಗೌರವ ಅಧ್ಯಕ್ಷರಾದಂತಹ ಡಾಕ್ಟರ್ ನಯಾಸ್ ಪಾಷಾ ಅವರೇ, ಸೈಯದ್ ಮುದಸ್ಸಿರ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ತಾಲೂಕು ಮಟ್ಟದ ಎಲ್ಲ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಇಲ್ಲಿ ನಡೆದಂತಹ ಆಹ್ವಾನಿತರೇ, ಸಂಘದ ಸದಸ್ಯರುಗಳೇ, ಎಲ್ಲ ನಮ್ಮ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಅನೇಕ ನಮ್ಮ ಈ ಕಾರ್ಯಕ್ರಮಗಳನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ಕೇವಲ ಕಾರ್ಯಕ್ರಮದ ಆಚರಣೆಗೆ ಸೀಮಿತವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ವಿಶೇಷವಾಗಿ ಸಂವಿಧಾನದ ದಿನಾಚರಣೆ ಮೊನ್ನೆ ತಾನೇ ನಾವು ಆಚರಣೆ ಮಾಡಿದ್ದೇವೆ. ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಂವಿಧಾನದ ಪೀಠಿಗೆ ಕೂಡ ನಾವು ಓದುವಂತಹ ಒಂದು ಹವ್ಯಾಸನ ಕರ್ನಾಟಕ ಸರ್ಕಾರ ನಮ್ಗೆ ಮಾಡಿಕೊಟ್ಟಿದೆ. 1998ರಲ್ಲಿ ಅಲ್ಪಸಂಖ್ಯಾತರ ಸಚಿವಾಲಯನ ಪ್ರತ್ಯೇಕವಾಗಿ ಮಾಡಿರುವಂತಹ ಹೆಗ್ಗಳಿಕೆ ಕೂಡ ಅಂದು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು.
ಅಂದಿನಿಂದ 2013ನೇ ಇಸ್ವಿವರೆಗೂ ಅಲ್ಪಸಂಖ್ಯಾತ ಇಲಾಖೆಯ ಆಯವ್ಯಯ ಇದ್ದಂಥದ್ದು ಕೇವಲ 458 ಕೋಟಿ. 2014ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ 456 ಕೋಟಿ ಆಯವ್ಯಯ ಇದ್ದಿದ್ದು 970 ಕೋಟಿಗೆ ಹೋಯಿತು. ತದನಂತರ 1413 ಕೋಟಿಗೆ ಹೋಯಿತು. ಆ ಸಂದರ್ಭದಲ್ಲಿ ನಾನು ಸಚಿವ ಸಂಪುಟಕ್ಕೆ ಸೇರಿಕೊಂಡೆ. ಅದರ ಮರು ವರ್ಷವೇ 2750 ಕೋಟಿ ಆಯವ್ಯಯ. 2018-19 ಸಾಲಿನ ನಮ್ಮ ಸರ್ಕಾರದ ಕೊನೆಯ ಅವಧಿಯಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡಿದಾಗ 4004 ಕೋಟಿ ಆಯವ್ಯಯವನ್ನು ನಾವು ಘೋಷಿಸಿ, ತದನಂತರ ಬಂದಂತಹ ಸರ್ಕಾರಗಳು 4000 ಕೋಟಿ ಇದ್ದಂಥದ್ದು ದಿಢೀರಾಗಿದೆ 1100 ಕೋಟಿಗೆ ಇಳಿಸಿದ್ರು. ಅಲ್ಲಿಂದ ಈವರೆಗೂ ಅದನ್ನ ಮತ್ತೆ ಮೇಲ್ ತರುವಂತದ್ದು ಪ್ರಯತ್ನ ನಮ್ಮಲ್ಲಿ ಎಲ್ಲೂ ಆಗ್ತಾ ಇಲ್ಲ. ಇವತ್ತು ವಾತಾವರಣ ಎಷ್ಟು ಕಲುಷಿತ ಆಗಿದೆ ಅಂತ ಹೇಳಿದಾಗ ಈಗಾಗಲೇ ಡಾಕ್ಟರ್ ಜಮೀರ್ ಅಹಮದ್ ರವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಸ್ಲಿಮರ ಓಲೈಕೆ ಮಾಡುವಂತಹ ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ಅನ್ನೋ ಆ ಆರೋಪ ಅವರ ಮೇಲೆ ನಿರಂತರವಾಗಿ ಬರ್ತಾ ಇರುವಂತದ್ದು ನಾವೇನ್ ನೋಡ್ತೇವೆ. ಇದು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದಾಗ ಮಾತಾಡಿದಂತಹ ಪ್ರೊಫೆಸರ್ ಸೈಯದ್ ಅಖಿಲ್ ಅಹಮದ್ ರವರು, ಡಾಕ್ಟರ್ ಜಾಕಿರ್ ಹುಸೇನ್ ರವರು, ಜಮೀರ್ ಅಹಮದ್ ರವರು, ಅದರ ಜೊತೆಗೆ ಮುನವರ್ ಭಾಷಾ ಅವರವರು ಮಾತಾಡಬೇಕಾದ್ರೂ ಕೆಲವು ಅಂಶಗಳು ಅವರ ಭಾಷಣದಲ್ಲಿ ಹೇಳಿದಂಥದ್ದು ನಾವು ಪ್ರತಿಕ್ರಿಯಿಸುವಂತಹ ಶಕ್ತಿ ನಾವು ಕಳ್ಕೊಂಡಿದ್ದೇವೆ. ನಮ್ಮ ಭಾವನೆಗಳನ್ನ ನಾವು ವ್ಯಕ್ತಪಡಿಸುವಂಥದಕ್ಕೆ ಭಾಷೆ ಮೇಲೆ ಹಿಡಿತ ಇಲ್ಲದೆ ಇರೋದ್ರಿಂದ ನಾವು ಪ್ರತಿಯೊಂದು ಅನುಸರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇದು ನಮ್ಮ ಈ ದುರ್ಸ್ಥಿತಿಗೆ ಬರುವಂಥದಕ್ಕೆ ಕಾರಣ ಅನ್ನೋ ಮಾತನ್ನ ಅವರು ಎಲ್ಲ ಆ ಅರ್ಥ ಕೊಡುವಂತ ರೀತಿಯಲ್ಲಿ ಮಾತಾಡಿದ್ದಾರೆ. ಬಹುಶಃ ನಾನು ಅನೇಕ ಸಭೆ ಸಮಾರಂಭಗಳಲ್ಲಿ ನಾನು ಹೇಳಿದ್ದೇನೆ, ಮತ್ತೊಬ್ಬರನ್ನ ನೋಡಿ ನಾವು ಓಲೈಕೆ ಮಾಡ್ಕೊಳ್ಳೋದಲ್ಲ, ನಮ್ಮ ಮುಂದೆ ಇರುವಂತಹ ಸಮಸ್ಯೆಗಳನ್ನ ಮತ್ತೊಬ್ಬರ ಮುಂದೆ ತೋಡ್ಕೊಳ್ಳೋದಲ್ಲ, ಎಲ್ಲಿವರೆಗೂ ನಾವು ಅನುಭವಿಸ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ಪ್ರಯತ್ನ ನಾವು ಮಾಡಲ್ವೋ ಅಲ್ಲಿವರೆಗೂ ಈ ಸಮಸ್ಯೆಯಿಂದ ಪಾರಾಗುವಂಥದ್ದಕ್ಕೆ ಯಾರು ನಿಮ್ಮ ಕೈ ಹಿಡಿಯಲ್ಲ. ಆ ಕಾರಣಕ್ಕಾಗಿ ನಾನು ಹೇಳುವಂಥದ್ದು, ನಾನು ಮಾತಾಡ್ತಾ ಇರುವಂಥದ್ದು ಸಮಾಜದಲ್ಲಿ ಸಂಪೂರ್ಣವಾಗಿ ಒಂದು ರಕ್ಷಣೆಯ ಕವಚವನ್ನು ಪಡ್ಕೊಂಡು ನೀವೆಲ್ಲರೂ ಸರ್ಕಾರಿ ನೌಕರಿಯಲ್ಲಿರುವಂಥವ್ರು, ನಾಳೆ ನಿವೃತ್ತಿ ಆದ್ರೂ ಕೂಡ ನಿಮಗೆ ಪೆನ್ಷನ್ ಬರುವಂತಹ ಶಕ್ತಿ ಇದೆ, ನಿಮ್ಮ ಕುಟುಂಬ ನಿರ್ವಹಣೆ ಮಾಡ್ಕೊಳ್ಳುವಂಥದ್ದಕ್ಕೆ ಯಾವುದೇ ಸಮಸ್ಯೆ ಆಗದೆ ಇರಲ್ಲ. ಆದ್ರೆ ನಮ್ಮ ಜವಾಬ್ದಾರಿನ ನಾವು ಎಷ್ಟು ಮಟ್ಟಕ್ಕೆ ನಾವು ಮಾಡಿದ್ದೇವೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. 16,000 ಜನಕ್ಕೆ ಒಬ್ಬ ಸರ್ಕಾರಿ ನೌಕರಿಗೆ ಅವಕಾಶ ಆಗಬಹುದು, ಆದ್ರೆ ಎಲ್ಲರ ಮನೆ ನಿರ್ವಹಣೆ ಮಾಡಿ ಅನ್ನೋ ಮಾತು ನಾವೆಲ್ಲೂ ಹೇಳಲ್ಲ. ನಮ್ಮಲ್ಲಿ ಇರುವಂತದ್ದು ನ್ಯೂನತೆ ಏನು ಅಂತ ಹೇಳಿದಾಗ, ಸರಿಯೋ ತಪ್ಪೋ ನೀರು ಬಿದ್ದಿದ್ದೇವೆ, ಈಜಾಡ್ಕೊಂಡು ಹೊರಗೆ ಬಂದ್ಬಿಟ್ಟಿದ್ದೀವಿ, ನಾವು ದಡವನ್ನು ಪಾರು ಮಾಡಿದ್ದೀವಿ, ಮತ್ತೊಬ್ರು ಏನಾದ್ರೂ ಆಗ್ಲಿ ಅಂತ ಬಿಡುವಂತ ಮನೋಸ್ಥಿತಿ ನಾವು ಪಡ್ಕೊಂಡಿರೋದ್ರಿಂದಲೇ ನಮ್ಮ ಜನಾಂಗವನ್ನು ನಾವು ಯಾವ ಮಟ್ಟಕ್ಕೆ ಬೆಳೆಸಬೇಕಾಗಿತ್ತು ಬೆಳೆಸಕ್ ಸಾಧ್ಯ ಆಗಿಲ್ಲ. ಅದು ರಾಜಕೀಯ ಕ್ಷೇತ್ರ ಆಗಿರ್ಬೋದು, ವ್ಯವಹಾರಿಕ ಕ್ಷೇತ್ರ ಆಗಿರ್ಬೋದು, ಕೈಗಾರಿಕಾ ಉದ್ಯಮಿಗಳಾಗಿರ್ಬೋದು, ಶಿಕ್ಷಣ ತಜ್ಞರಾಗಿರ್ಬೋದು, ಅಥವಾ ಸರ್ಕಾರಿ ನೌಕರರಾಗಿರ್ಬೋದು. ನಾನು ಸಮಸ್ಯೆಯಿಂದ ಪಾರಾಗಿದ್ದೇನೆ, ಮತ್ತೊಬ್ಬರ ಕತೆ ನನ್ಗೆ ಬೇಡ ಅಂತ ಹೇಳುವಂತಹ ಮನಸ್ಥಿತಿ ನಾವು ಪಡ್ಕೊಂಡಿರೋದ್ರಿಂದನೇ ಮತ್ತೊಬ್ಬರ ಸಮಸ್ಯೆ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. 1500ನೇ ವರ್ಷದ
ಪ್ರವಾದಿ ಮೊಹಮ್ಮದ್ ರವರ ಜನ್ಮದಿನದ ಆಚರಣೆ ಕೂಡ ಈ ಸಮಾರಂಭದಲ್ಲಿ ಮಾಡ್ತಾ ಇದ್ದೀವಿ. ಪ್ರವಾದಿ ಮೊಹಮ್ಮದ್ ರವರ ಜೀವನ ಪ್ರತಿಯೊಬ್ಬ ಮುಸಲ್ಮಾನರಿಗೆ ಒಂದು ಆದರ್ಶ. ಪ್ರವಾದಿ ಮೊಹಮ್ಮದ್ ರವರು ಆಡಿರುವಂತಹ ಸಣ್ಣ ಸಣ್ಣ ವಾಕ್ಯಗಳನ್ನು ನಾವು ಅರ್ಥ ನೋಡಿದಂತಹ ಸಂದರ್ಭದಲ್ಲಿ ನಾವು ತಿದ್ಕೊಳ್ಳೋಕ್ಕೆ ಸಾಧ್ಯ. ನೆರೆಮನೆಯವರ ಸಹಾಯಕ್ಕೆ ನಿಲ್ಬೇಕು ಅಂತ ಹೇಳಿರುವಂತ ನೆರೆಮನೆಯಲ್ಲಿ ಇರುವಂತವ್ರು ಯಾರು ಅಂತ ಎಲ್ಲೂ ಹೇಳಿಲ್ಲ ಅವರು. ನಿಮ್ಮ ನೆರೆಮನೆಯಲ್ಲಿ ಯಾರಿದ್ದಾರೆ, ಅದು ಯಾವ ಜಾತಿಗೆ ಸೇರಿದ್ದಾರೆ, ಯಾವ ಜನಾಂಗಕ್ಕೆ ಸೇರಿದ್ದಾರೆ, ಅದು ಯಾವತ್ತೂ ಪ್ರವಾದಿ ಮೊಹಮ್ಮದ್ ರವರು ಅವರ ಬೋಧನೆಯಲ್ಲಿ ಎಲ್ಲೂ ಹೇಳಿಲ್ಲ. ನೆರೆಮನೆಯವರು ಹೊಟ್ಟೆ ಹಸ್ಕೊಂಡಿದ್ದಾಗ ನೀವು ಊಟ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದನ್ನ ನಾವು ಎಷ್ಟು ಜನ ಪಾಲನೆ ಮಾಡ್ತಾ ಇದ್ದೀವಿ? ಧರ್ಮ ಬೋಧನೆನೂ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಸರ್ಕಾರಿ ಆದೇಶನೂ ನಾವು ಪಾಲನೆ ಮಾಡಲ್ಲ, ನಮ್ಮ ಹಿರಿಯರು ಹೇಳುವಂತ ಮಾತಿಗೂ ನಾವು ಗೌರವ ಕೊಡಲ್ಲ. ನಾವು ನಮ್ಮ ಪಾಡಿಗೆ ನಮ್ಮಷ್ಟಕ್ಕೆ ನಾವು ಬೆಳಿತೀವಿ ಅಂತ ಹೇಳಿದಾಗ, ಶಾಲೆಯಲ್ಲಿ ಇದ್ದಾಗ ಗುರುವಿನ ಗೌರವ, ಶಾಲೆಯಿಂದ ಹೊರಗೆ ಬಂದ ತಕ್ಷಣ ನಾನು ಏನ್ ಬೇಕೋ ಅದು ನಾನು ಮಾಡ್ಕೊತೀನಿ. ಆಂಗ್ಲ ಭಾಷೆಯಲ್ಲಿ ಒಂದು ಬಹಳ ಅರ್ಥಪೂರ್ಣವಾದಂತಹ ಪ್ರಾವರ್ಬ್ಸ್ ಇದೆ. A daughter is a daughter throughout her life. A son is a son only till he gets married. ಇದು ಎಷ್ಟು ಸತ್ಯ ಅಂತ ನಾವೆಲ್ಲರೂ ಹೇಳ್ಕೋಬಹುದು. ತಂದೆ ತಾಯಿಗೆ ಗೌರವ ಕೊಡುವಂಥದ್ದು ನಾವು ಎಷ್ಟು ಕೊಡಬೇಕು, ಹೆಂಡತಿ ಬಂದ ತಕ್ಷಣ ನಾವು ಏನ್ ನಡ್ಕೋತೀವಿ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಂಡಾಗ ನಾವು ಎಲ್ಲಿ ಸರಿ ಹೋಗ್ತಾ ಇದೀವಿ, ಎಲ್ಲಿ ಸರಿ ಹೋಗ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮುಸ್ಲಿಂ ನೌಕರರ ಸಂಘ, ನಿಜ ನಾನು ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಮುಸ್ಲಿಂ ಕಾಲೋನಿ ಡೆವಲಪ್ಮೆಂಟ್ ಅಂತ ಪದ ತಗೊಂಡು ಹೋದಾಗ ನಮ್ಮ IAS ಆಫೀಸರ್ ಅತೀಕ್ ಅಹಮದ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ, ಇಲ್ಲ ಕಡೆ ಇದು ಬೇಡ, ಇದನ್ನ ಅಲ್ಪಸಂಖ್ಯಾತರಂತ ಮಾಡ್ಕೋ. ನಾನು ವಾದ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ INS ಕುಮಾರ್, ನಮ್ಮ ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಫೈನಾನ್ಸ್ ಇದ್ರು, ಸರ್ ನಾವು ಈ ರೀತಿ ಕೊಡ್ತಾ ಹೋದ್ರೆ ನಮ್ಮ ಹತ್ರ ಹಣ ಸಾಲಲ್ಲ ಅಂತ ಹೇಳಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದೆ, ಸರ್ ತಾವು ವಿಶೇಷ ಒಂದು ಕಾನೂನನ್ನು ರೂಪಿಸಿ ದಲಿತರಿಗೆ ಪ್ರತ್ಯೇಕವಾಗಿ ನಾವು ಹಣ ಮೀಸಲಿಡಬೇಕು ಅನ್ನೋ ಒಂದು ಕಾನೂನು ತಂದಿರುವಂಥದ್ದು ನಿಮ್ಗೆ ಬಹಳ ಮೆಚ್ಚುಗೆ ಸಿಗ್ತಾ ಇದೆ ಸರ್. ಹೌದ್ ಕಣಯ್ಯ, ಅದು ಆಂಧ್ರದವ್ರು ಮಾಡಿದ್ರು ಅದಕ್ಕಿಂತ ಉತ್ತಮ ನಮ್ಮ ರಾಜ್ಯದಲ್ಲಿ ಮಾಡಿದ್ದೀವಿ, ಅದು ಮಾಡಿರೋದು ಬಹಳ ಅಗತ್ಯವಾಗಿ ಬೇಕಿತ್ತು ಅದು ಸರ್. ಅದು ಮಾಡಿರುವಂಥದ್ದು ನಾನು ಮೆಚ್ಚುಗೆ ಪಡ್ತಾ ಇದ್ದೀನಿ ಸರ್. ಆದರೆ ಇತಿಹಾಸ, ದಲಿತರು ವಾಸ ಮಾಡುವಂತ ಕೇರಿಗಳಲ್ಲಿ ಮುಸಲ್ಮಾನರೇ ವಾಸ ಮಾಡ್ತಾ ಇರುವಂಥದ್ದು, ಮುಸಲ್ಮಾನ್ ಇರೋ ಕಡೆಗೇನೆ ದಲಿತರು ಇರುವಂಥದ್ದು. ಅವರ ಬಡಾವಣೆಗಳು, ಅವರ ರಸ್ತೆಗಳು ಸ್ವಚ್ಛಾಗಿ ಆ ಏಸಿಗೆ ಎಲ್ಲ ನಮ್ಮ ಬೀದಿಗಳಿಗೆ ಬರ್ತಾ ಇದೆ ಸರ್. ಅದಕ್ಕೆ ನಾವು ಮಾಡ್ಬೇಕಲ್ಲ. ನಿಜ ಕಡೆಯ, ನಾನು ಹೋದಾಗ ನೋಡಿದ್ದೇನೆ ಅದು. ಸೊ ಅದಕ್ಕೇನೋ ಪ್ರತ್ಯೇಕವಾದ ಕಾರ್ಯಕ್ರಮ ಕೊಡಬೇಕು. ಏನ್ ಆಲೋಚನೆ ಮಾಡಿದ್ಯಾ ಸರ್? ಮುಸ್ಲಿಂ ಏರಿಯಾ ಡೆವಲಪ್ಮೆಂಟ್ ಅಂತ ಏನಾದ್ರು ಒಂದು ಮಾಡೋಣ ಸರ್. ಅದಕ್ಕೆ ಮೈನಾರಿಟಿ ಏರಿಯಾ ಡೆವಲಪ್ಮೆಂಟ್ ಫಂಡ್ ಅಂತ ಮಾಡಬೇಕು. ಪ್ರಥಮ ವರ್ಷವೇ ನಾನು ಬೇಡಿಕೆ ಇದ್ದದ್ದು 3,000 ಕೋಟಿ ಕೊಡಿ ಸರ್, ಪ್ರತಿ ವರ್ಷ 3,000 ಕೊಡಿ ಅಂತ. ಈಗ ಬೇಡ ಕಡೆ, ಮುಂದಕ್ಕೆ ನೋಡೋಣ ಅಂತ ಹೇಳಿ 1,400 ಕೋಟಿ ಏಕಕಾಲಕ್ಕೆ ನಮ್ಮ ಬಜೆಟ್ ಜಾಸ್ತಿ ಆಗುವಂಥದಕ್ಕೆ ಈಗ ಒಂದು ಕಾರ್ಯಕ್ರಮ. ಅದ್ರ ದುರುಪಯೋಗ, ಈ ಜನಾಂಗದ ಕುರಿತಂತೆ ನಾವು ಅನುಭವಿಸ್ತಿರುವಂತಹ ನಮ್ಮ ಸಮಸ್ಯೆಗಳು ಯಾರಿಗೆ ಪರಿಹಾರ ಹುಡುಕುವಂತಹ ಶಕ್ತಿ ಇದೆಯೋ ಅವರು ನಮ್ಮ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿತಾ ಇರುವಂಥದ್ದೇ ಸಮಸ್ಯೆ. ಇಲ್ಲಿ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಮುಖ್ಯ ಘಟಕ ಮೈಸೂರು ಘಟಕದ ಅಧ್ಯಕ್ಷರ ಅರುಣ್ ಅವರು ಇದ್ದಾರೆ. ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ಸೈಯದ್ ಮುದಸ್ಸಿರು, ಗೌರವ ಅಧ್ಯಕ್ಷರಾದಂತಹ ನಯಾಜ್ ಅವರಿದ್ದಾರೆ. ನಿಮ್ಮ ಸಂಘದಲ್ಲಿ ಒಂದು ಪ್ರತ್ಯೇಕವಾದಂತಹ ಕೋಶ, ನಿವೃತ್ತ ಅಧಿಕಾರಿಗಳ
ಒಂದು ಸಂಘ ಅಂತ ನೀವು ಅವ್ರನ್ನ ಕರ್ಕೊಂಡು ಅವ್ರಿಗೆ ಒಂದು ಕಾರ್ಯಕ್ರಮ ಕೊಡಿ. ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂಥದ್ದಕ್ಕೆ ಏನೆಲ್ಲ ಮಾಡಕ್ ಸಾಧ್ಯ. ನಾವು ಎಲ್ಲವೂ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪು. ನಾವು ಪ್ರಯತ್ನ ಮಾಡೋಣ. ನಮಗೆ ಹೆಗಲ್ ಕೊಡುವಂಥದ್ದಕ್ಕೆ ಸಮಾಜ ಅಥವಾ ಸರ್ಕಾರ ಬಂದು ನಿಲ್ಲುತ್ತೆ. ನಾವು ಪ್ರಯತ್ನನೇ ಮಾಡಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ? ಈಗ ನನ್ನ ಕ್ಷೇತ್ರದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಡಾಕ್ಟರ್ಗೆ ಹೇಳ್ತೀನಿ, ನಾನು ಅವ್ರಿಗೆ ಆಹ್ವಾನಿಸ್ತೇನೆ ನನ್ನ ಕ್ಷೇತ್ರದ ಶಾಲೆಗಳು ಬಂದು ನೋಡಿ ಅಂತ. ನನ್ನ ಶಾಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಶಿಕ್ಷಕರು ನಮ್ಮ CRPಗಳು ಇಲ್ಲೇ ಇದ್ದಾರೆ. ಏಕರೂಪದ ಬಣ್ಣ, ಸುಣ್ಣ ಬಣ್ಣ ಏಕರೂಪದಲ್ಲಿ ಇರಬೇಕು. ಮಕ್ಕಳಿಗೆ ಕೂರುವಂಥದಕ್ಕೆ ಡೆಸ್ಕು ಬೆಂಚು ಶಾಸಕರ ಅನುದಾನದಲ್ಲಿ ಕೊಟ್ಟಿದ್ದೇನೆ. ಪ್ರತಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಕೊಟ್ಟಿದ್ದೇನೆ. ಪ್ರತಿ ಶಾಲೆಗೆ ಬ್ಯಾಂಡ್ ಸೆಟ್ ಕೊಟ್ಟಿದ್ದೇನೆ. ಎಲ್ಲಿ ಸರ್ಕಾರ ಇನ್ನೂ ಕೈ ಹಾಕಕ್ಕೆ ಸಾಧ್ಯ ಇಲ್ವೋ ಸಂಘ ಸಂಸ್ಥೆಗಳನ್ನ ಮುಂದ್ಕರ್ಕೊಂಡು ಬಂದು ನಾನು ಪೂರ್ವ ಪ್ರಾಥಮಿಕ ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೇನೆ. ಪ್ರಯತ್ನ ನಾನು ಏನ್ ಮಾಡ್ತಾ ಇದ್ದೇನೆ ಎಲ್ಲವೂ ರಾಜಕೀಯ ದೃಷ್ಟಿಯಿಂದ ನೋಡ್ತೀನಿ ಅಂತ ಹೇಳಿದ್ರೆ ಅದು ಸಮಾಜಕ್ಕೆ ಒಳ್ಳೇದಾಗಲ್ಲ. ಭಾಷಣಗಳಲ್ಲಿ ನಾವು ಮಾತಾಡುವಂಥದ್ದು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತೀವಿ, ಆದ್ರೆ ಅದರ ಪರ ವಿರುದ್ಧ ಮಾತಾಡುವಂಥದ್ದಕ್ಕೆ ಅವಕಾಶಗಳಿದೆ. ನಮ್ಮ ಪ್ರೊಫೆಸರ್ ಅಖಿಲ್ ಅಹಮದ್ ಅವರು ಹೇಳಿದ್ರು, ಉರ್ದು ರಹಿತ ಆ ಜಾತಿಯ ಹೊರತು, ಮುಸ್ಲಿಂ ಜನಾಂಗದ ಜಾತಿಯ ಹೊರತು ಬೇರೆಯವರು ಕೇವಲ 3 ಭಾಷೆ ಕಲಿತಾರೆ: ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಕಲಿತಾರೆ. ಮುಸಲ್ಮಾನರು 5 ಭಾಷೆ ಕಲಿಬೇಕಾಗುತ್ತೆ. ಈ ರಾಷ್ಟ್ರದ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಅವರಿಗೆ 14 ಭಾಷೆಯ ಅರಿವಿತ್ತು. PV ನರಸಿಂಹರಾವ್ ಅವರಿಗೆ 13 ಭಾಷೆಯ ಮೇಲೆ ಹಿಡ್ತಾ ಇತ್ತು. ಭಾಷೆ ಎಷ್ಟಾದ್ರೂ ಕಲಿಯೋಣ. ಮಾತಾಡಕ್ ಸಾಧ್ಯ ಆಗದಿರುವಂತ ಮೂಗ ಕೂಡ ಅವನು ಕೇವಲ ಅವನ ಏನು ಕಣ್ಣಿನ ಮೂಲಕ ಅಥವಾ ಕೈಯಿನ ಮೂಲಕ ಅವನು ವ್ಯಕ್ತಪಡಿಸುವಂತ ವಿಚಾರಗಳನ್ನ ವ್ಯಕ್ತಪಡಿಸಕ್ ಸಾಧ್ಯ. ಕಲಿಸುವಂಥದಕ್ಕೆ ಶಿಕ್ಷಕರಿದ್ದಾರೆ. ಕಲಿಯುವಂತಹ ಮನಸ್ಥಿತಿ ನಮ್ಮ ಮಕ್ಕಳಲ್ಲಿ ಇದೆಯಾ? ಇದನ್ನ ಹೆಚ್ಚು ಮಾಡುವಂಥದಕ್ಕೆ ಏನ್ ಮಾಡಬೇಕು? ಎಲ್ಲದಕ್ಕೂ ಬಡತನ ಅಲ್ಲ, ಎಲ್ಲದಕ್ಕೂ ಸಮಾಜದಲ್ಲಿ ಇರುವಂತಹ ನ್ಯೂನತೆಗಳನ್ನ ದೋಷ ಮಾಡೋದಲ್ಲ. ಯಾರಿಗೆ ಮನೆಯ ಕಷ್ಟ ಅರಿವಾಗಿರ್ತದೆ, ಮೇಲ್ ಬರ್ಬೇಕು ಅನ್ನೋ ಒಂದು ಛಲ ಇದ್ದಾಗ ಅವನಿಗೆ ಅವಕಾಶ ಮಾತ್ರ ಸಾಕು, ಅವನ್ ಮೇಲ್ ಬರ್ತಾನೆ. ಆದ್ರೆ ನಮ್ಮಲ್ಲಿ ಯಾವ ಜನಾಂಗ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಸರ್ಕಾರದ ಉರ್ದು ಶಾಲೆಗಳಿಗೆ ಬರ್ತಾ ಇದೆ, ಖಾಸಗಿ ಶಾಲೆಗೆ ಹೋಗಕ್ಕೆ ಶಕ್ತಿ ಇಲ್ಲದೆ ಇರುವಂಥದ್ದು, ದುಬಾರಿ ಫೀಸ್ ಅನ್ನ ಕಟ್ಟಕ್ಕೆ ಸಾಧ್ಯ ಇಲ್ಲದೆ ಇರುವಂಥವ್ರು ಯಾರು ಮುಂದೆ ಹೋಗ್ತಾ ಇದ್ದಾರೆ? ಒಂದು ಪ್ರಶ್ನೆ ನಾನು ನನ್ನಷ್ಟಕ್ಕೆ ಹಾಕೋತೀನಿ, ನಾವು ಯಾಕೆ ಹಿಂಗಿದ್ದೀವಿ? ಅಲ್ಪಸಂಖ್ಯಾತ ಇಲಾಖೆಯ ಸಚಿವರು ಮುಸಲ್ಮಾನ್ ಬಿಟ್ಟು ಬೇರೆ ಇನ್ಯಾರಿಗೂ ಕೊಡಲ್ಲ. ನಮ್ಮ ಇಲಾಖೆಯ ಜವಾಬ್ದಾರಿ ಕಾರ್ಯದರ್ಶಿ ಮುಸಲ್ಮಾನರು, ನಮ್ಮ KMDC MD ಮುಸಲ್ಮಾನರು, ಚೇರ್ಮನ್ ಮುಸಲ್ಮಾನರು, ಉರ್ದು ಅಕಾಡೆಮಿ ರಿಜಿಸ್ಟ್ರಾರ್ ಮುಸಲ್ಮಾನರು, ಚೇರ್ಮನ್ ಮುಸಲ್ಮಾನರು, ಮೈನಾರಿಟೀಸ್ ಕಮಿಷನ್ ಚೇರ್ಮನ್ ಮುಸಲ್ಮಾನರು. ಆಡಳಿತದ ವ್ಯವಸ್ಥೆಯಲ್ಲಿ ನೀವೇ ಇದ್ದು ಸಾಧನೆ ಮಾಡಕ್ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ದೋಷ ಯಾರ ಮೇಲೆ ಮಾಡ್ಬೇಕು? ನಾವು ನಮ್ಮಲ್ಲಿ ಏನ್ ನ್ಯೂನತೆ ಇದೆ? ಆಮೇಲೆ ಇಂಥ ಕಾರ್ಯಕ್ರಮಗಳಾದಂತಹ ಸಂದರ್ಭದಲ್ಲಿ, ಬೆಟ್ಟ ನಿಮ್ಮ ಹತ್ರ ಬಂದಂತಹ ಸಂದರ್ಭದಲ್ಲಿ ನೀವು ಕೇಳಬೇಕಾಗಿರೋದು ಏನು? ಅಟ್ಲೀಸ್ಟ್ ಅ ಕಾಂಕ್ರೀಟ್ ಪ್ರಪೋಸಲ್. ನಮ್ಮ ಜನಾಂಗಕ್ಕೆ ಇಂಥದ್ದೆಲ್ಲ ಬೇಕು ಅಂತ ಕೇಳುವಂತಹ ಶಕ್ತಿ ನಮ್ಗೆ ಬಂದಿಲ್ಲ ಅಂತ ಹೇಳಿದಾಗ, ಇಫ್ ಐ ಹ್ಯಾವ್ ಟು ಲಿಸ್ಟ್ ಔಟ್ ದಿ ಇಶ್ಯೂಸ್ ಫೇಸ್ಡ್ ಬೈ ದಿ ಮೈನಾರಿಟೀಸ್ ಅಂಡ್ ಇನ್ ಪರ್ಟಿಕ್ಯುಲರ್ ದಿ ಮುಸ್ಲಿಂ ಕಮ್ಯುನಿಟಿ, we have a large number of students pursuing engineering and medical courses, degree
ಓದುವಂತಹ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವಿ ಆರ್ ನಾಟ್ ಇನ್ ದಿ ಲಾಸ್ಟ್ ಡಿಕೇಡ್ ನಲ್ಲಿ ನಾವು ಇದ್ದಂಗೆ ಈಗಿಲ್ಲ. ವಿ ಹ್ಯಾವ್ ಇಂಪ್ರೂವ್ಡ್, ಬಟ್ ದ ಡಿಫಿಕಲ್ಟಿ ಇಸ್ ಫೈನಾನ್ಷಿಯಲ್ ಎಂಪವರ್ಮೆಂಟ್ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಆಯವ್ಯಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ, ಮುಸ್ಲಿಂ ಸಮುದಾಯಕ್ಕೂ 4% ಬಡ್ಡಿನಲ್ಲಿ ಅಪ್ ಟು 10 crores KSFC ನಲ್ಲಿ ಲೋನ್ ಕೊಡ್ತೀವಿ ಅಂತ ಹೇಳಿ. ಐ ಕ್ಯಾನ್ ಚಾಲೆಂಜ್, ಒಬ್ಬರಿಗೂ ಒಂದು ಲೋನ್ ಸಿಕ್ಕಿಲ್ಲ. ಬಿಕಾಸ್ ದಿ ಕ್ರೈಟೀರಿಯಾಸ್ ಫ್ರೇಮ್ ದೇರ್, ನಾವು ಯಾರು ತಗೊಳಕ್ಕಾಗಲ್ಲ. ಕಾರ್ಯಕ್ರಮನ ಅನುಭವಿಸುವಂತಹ ಸ್ಥಿತಿಗೆ ನಾವು ಇಲ್ಲ ಅಂತ ಹೇಳಿದಾಗ ನಾವು ಯಾರ ಹತ್ರ ಹೋಗಿ ಹೇಳ್ಬೇಕಾಗಿರುತ್ತೆ? ಇದರ ಜೊತೆಗೆ ಇನ್ನೊಂದು ಹೇಳ್ತೇನೆ, ನಾನು ಈ ಅನೇಕ ಸಂದರ್ಭ ಹೇಳಿ, ಈಗ ಡಾಕ್ಟರ್ ಯತೀಂದ್ರ ಅವರು ಇರೋದ್ರಿಂದ ನಾವು ಹೇಳ್ಬೇಕಾಗುತ್ತೆ. ನನ್ನ ತಂದೆಯವರು ಕಾರ್ಮಿಕ ಸಂಘಟನೆಯ ಮೂಲಕ ಮೇಲ್ಬಂದದ್ದು, ಹುಟ್ಟಂತದ್ದು ಶ್ರೀಮಂತರ ಮನೆತನದಲ್ಲಿ. ಇವತ್ತೇನು JP ಪ್ಯಾಲೇಸ್ ಹೋಟೆಲ್ ಇದೆ, ಅದೇ ಜಾಗದಲ್ಲಿ ನಾವು ಅಲ್ಲಿ ಮನೆ ಏನಿದೆ, ಆ ಮನೆಯಲ್ಲಿ ನಮ್ಮ ತಂದೆಯವರು ಹುಟ್ಟಂತದ್ದು. ಬಿಡಿ ಕಾರ್ಮಿಕರ ಸಂಘಟನೆ ಮಾಡಿ ಅವ್ರಿಗೆ ನಾವು ಮುಖ್ಯವಾಗಿ ತರಬೇಕು ಅನ್ನೋ ಒಂದು ಹಂಬಲದಿಂದ ಅವ್ರು ಶುರು ಮಾಡ್ತಾರೆ. ಬಿಡಿ ಕಾರ್ಮಿಕರು ಪ್ರತಿಯೊಬ್ಬ ಬಿಡಿ ಕಾರ್ಮಿಕನಿಂದ ₹1, ₹1.5 ದೇಣಿಗೆ ತಗೊಂಡು ಸಮಾಜದ ಕೆಲವು ವಿದ್ಯಾರ್ಥಿಗಳಿಗೆ ಓದುವಂಥದ್ದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಒಬ್ಬ ಹುಡುಗ ಇಂಜಿನಿಯರಿಂಗ್ ಮಾಡ್ತಾರೆ. ಆ ಕಾಲಕ್ಕಿದ್ದಂತಹ ಸನ್ನಿವೇಶಗಳು ಹೇಗೆ ಅಂತ ಹೇಳಿದಾಗ, ಒಂದು ಪೇಪರಲ್ಲಿ ಬರೆದು ಕೊಟ್ರೆ ಸಾಕು ಸರ್ಕಾರಿ ನೌಕರಿ ಸಿಗ್ತಾ ಇತ್ತು. ಹಾಗೆ PWD ನಲ್ಲಿ ನೌಕರಿ ಸಿಕ್ಕುತ್ತೆ. ನೌಕರಿ ಮಾಡುವಂತ ಸಂದರ್ಭದಲ್ಲಿ ಅವರ ಸಹಪಾಠಿ ಯಾರಿದ್ರು ಅವರ ಜೊತೆಗೆ ಅವರ ಏನು ಸಂಪರ್ಕ, ಸಂಬಂಧ, ಪ್ರೀತಿ ಹೆಚ್ಚಾಗುತ್ತೆ. ಆ ಹುಡುಗಿ ಯಾರು ಅಂತ ಹೇಳಿದ್ರೆ ರಾಜ್ಯದ ಒಬ್ಬ KS ಅಧಿಕಾರಿಯ ಮಗಳು. ಬಿಡಿ ಕಾರ್ಮಿಕರ ಮಗ KS ಆಫೀಸರಿನ ಮಗಳು. ಅವರಿಬ್ರು ಲೈಕಿಂಗ್ ಚೆನ್ನಾಗಿದ್ದಂತಹ ಸಂದರ್ಭ ಮದುವೆನೂ ಆಗ್ಬಿಡ್ತದೆ. ರಾಜ್ಯ ಸರ್ಕಾರದಿಂದ ಅವ್ರಿಗೆ ತರಬೇತಿ ಅಂದ್ಬಿಟ್ಟು ಹೊರ ರಾಷ್ಟ್ರಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ಅವರ ಅದೃಷ್ಟ, ಅಮೆರಿಕದಲ್ಲಿ ಅವ್ರಿಗೆ ನೌಕರಿ ಸಿಕ್ಕುತ್ತೆ. ಬಿಡಿ ಕಾರ್ಮಿಕರ ಒಂದು ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ಮಗು ಅಮೆರಿಕದಲ್ಲಿ KS ಅಧಿಕಾರಿಯ ಮಗಳ ಜೊತೆಗೆ ವಿವಾಹ ಆಗಿ ಅವನು ದಾಂಪತ್ಯ ಜೀವನ ಅಲ್ಲಿ ನಡೆಸ್ತಾವನೆ, ನೌಕರಿ ಮಾಡ್ತಾವನೆ ಅಂತ ಹೇಳಿದ್ರೆ ಅದು ಹೆಮ್ಮೆ. ಆದ್ರೆ ಶಿಕ್ಷಣ ಮಾತ್ರ ನಮಗೆ ಬದಲಾವಣೆ ತರಕ್ ಸಾಧ್ಯ ಇಲ್ಲ. ಶಿಕ್ಷಣಕ್ಕೆ ನಾವು ಹೆಚ್ಚಿನ ಮಹತ್ವ ಕೊಡ್ತಾ ಇದ್ವಿ, ಮೌಲ್ಯಗಳು ಕುಸಿತಾ ಇದೆ. ಆ ಸಂದರ್ಭದಲ್ಲಿ ತಾಯಿನ ಮುಂದೆ ನಿಲ್ಸ್ಕೊಂಡು ಅವ್ರ ಸ್ನೇಹಿತರು ಬಂದು ಹೂ ಇಸ್ ದಿಸ್ ಓಲ್ಡ್ ಲೇಡಿ ಅಂದಾಗ ಶಿ ಇಸ್ ಅವರ್ ಮೇಡ್ ಅಂತಾರೆ. ತಾಯಿಗೆ ತಾಯಿ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂದಾಗ ಅಂತ ಶಿಕ್ಷಣ ನಮ್ಗೆ ಬೇಕೆ? ಅದು ಆ ಕಾಲಕ್ಕೆ ಏನೋ ಆಯ್ತು ಅಂತ ಇದ್ವಿ. ಈ ಕಾಲಕ್ಕೆ ನಾನು ಕೆಲವು ವಿದ್ಯಾರ್ಥಿಗಳಿಗೆ ನಾನು ಪ್ರೋತ್ಸಾಹ ಕೊಡುವಂತಹ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ವಿ. ಒಬ್ಬ ಆಟೋ ಚಾಲಕನ 2 ಮಕ್ಕಳು ಇಂಜಿನಿಯರಿಂಗ್ ಮಾಡ್ತಾರೆ. 2 ನಮ್ಮ IT ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ. 1-1.5 ಸಾವಿರ ಸಂಬಳ ಪ್ರತಿ ತಿಂಗಳು ಪಡಿತಾರೆ, ಲಕ್ಷ ಪಡಿತಾರೆ. ಅದ್ರ ಸ್ಥಿತಿ ಏನು? ತಂದೆ ಆಟೋ ಓಡಿಸ್ತಾರೆ, ಅದರಿಂದ ಅವ್ರಿಗೆ ನಾಚಿಕೆ, ತಂದೆನ ಮನೆಯಿಂದ ಹೊರಗಾಗ್ತಾರೆ. ಈ ಕಾರಣಕ್ಕಾಗಿ ನಾನು ಹೇಳುವಂಥದ್ದು, ಶಿಕ್ಷಕರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈಗ ತಾನೇ ನಮ್ಮ ಮನೋಹರ್ ಭಾಷಾ ಅವರು ಮಾತಾಡ್ತಾ ಶಿಕ್ಷಣದ ಕುರಿತಂತೆ ನಾನು ಶಿಕ್ಷಣ ಸಚಿವನಾದಾಗ ನಾನು ಮಾಡಿದಂತ ಕೆಲವು ಕೆಲಸಗಳಿಗೆ ಹೇಳಿದ್ರು. 1/4/2019 ಪೂರ್ವದ ನಂತರ ಯಾವುದೇ ಶಿಕ್ಷಣ ವೃತ್ತಿನಲ್ಲಿರುವಂತ ಶಿಕ್ಷಕ ಅಥವಾ ಶಿಕ್ಷಕಿ B.Ed ಹೊಂದಿಲ್ಲ ಅಂತ ಹೇಳಿದ್ರೆ ಅವರು ಶಿಕ್ಷಕರೇ ಅಲ್ಲ. ಅದನ್ನ ಕಡ್ಡಾಯ ಮಾಡಿ ದಟ್ ವಾಸ್ ದಿ ಓನ್ಲಿ ಟೈಮ್ ಓಪನ್ ಯೂನಿವರ್ಸಿಟಿನಲ್ಲೂ ನಾವು ಡಿಸ್ಟೆನ್ಸ್ ಎಜುಕೇಶನ್ ನಲ್ಲೂ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ವಿ. ಇದು ಯಾಕೆ ಮಾಡಿದೀವಿ ಅಂದ್ರೆ ನಮ್ಮಲ್ಲಿ ಮೌಲ್ಯಗಳು ಕುಸಿತಾ ಇದೆ. ಇವತ್ತು
ಹೆಚ್ಚಾಗಿ ಮಾತಾಡುವಂತಹ ಸನ್ನಿವೇಶಗಳು, ಸಂದರ್ಭಗಳು 108 ಬರುತ್ತೆ ನಮ್ಮ ಮುಂದೆ. ಬಟ್ ನಾನು ಓವರ್ ಆಲ್ ಜಸ್ಟ್ ಇಷ್ಟೇ ಹೇಳಬೇಕಾಗಿರುವಂಥದ್ದು, ವಿ ನೀಡ್ ಟು ಸ್ಟಾಪ್ ಕಂಪ್ಲೇನಿಂಗ್. ಸಮಸ್ಯೆಗಳನ್ನ ದೂರ ಕೊಡುವಂತಹ ಪದ್ಧತಿ ನಾವು ಬಿಡಬೇಕು. ಎರಡನೇದು, ಸಹಿಸಿಕೊಂಡು ಮೌನವಾಗಿರುವಂಥದ್ದು ಬಿಡಬೇಕು. ಮೂರನೇದು, ಸಮಸ್ಯೆ ನಮ್ಮ ಮುಂದೆ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ನಾವೇ ಹುಡುಕಬೇಕು. ನೀವು ಪ್ರಯತ್ನ ಮಾಡಿ, ಅದಕ್ಕೆ ಸಹಾಯ ಮಾಡಕ್ಕೆ ಯಾರಾದ್ರೂ ಬಂದೇ ಬರ್ತಾರೆ. ಎಲ್ಲಿವರೆಗೂ ನಾವು ಮಾಡಕ್ ಹೋಗಲ್ವೋ, ನಾವು ವಿಲ್ ಬಿ ಫೇಲಿಂಗ್ ಇನ್ ಅವರ್ ಡ್ಯೂಟೀಸ್. ಭಾಷೆ, ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಇನ್ ಟು ಎನಿ ಕಾಂಟ್ರವರ್ಸಿ. ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಧರಮ್ ಸಿಂಗ್ ರವರು ಉರ್ದು ಭಾಷೆ ಮೇಲೆ ಇತ್ತಂತಹ ಅವರ ಅಭಿಮಾನ ಮತ್ತು ಹಿಡಿತ. ಉರ್ದು ಭಾಷೆ ಅವರು ಲೆಫ್ಟ್ ಕೈಯಿಂದ ಬರೆಯುವಂಥವ್ರು, ಓದುವಂಥದ್ದಿತ್ತು. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಉರ್ದು ಮೇಲೆ ಅವರ ಪ್ರೀತಿ ಇದ್ದಂಥದ್ದು. ಅಷ್ಟೇ ಅಲ್ಲ, ನಮ್ಮ ಉಪಕುಲಪತಿಗಳಾದಂತಹ ಶರಣಪ್ಪ ಅವರ ಮಾವ ವೀರಭದ್ರಪ್ಪ ಅವರು ಉರ್ದು ಭಾಷೆಯಲ್ಲಿ ಪರೀಕ್ಷೆ ಬರೆದು IPS ಎಕ್ಸಾಮ್ ಪಾಸ್ ಆಗ್ತಾರೆ. ಇವತ್ತು ನಾವು ಮಾಡ್ಕೊಂಡಿರುವಂಥದ್ದು ಉರ್ದು ಅಂದ ತಕ್ಷಣ ಮುಸಲ್ಮಾನ, ಈಗ ಯಾವ ಭಾಷೆಗೆ ಯಾವ ಜಾತಿ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ಸೊ ನಿಮ್ಗೆ ನಾನು ಹೇಳುವಂಥದ್ದು ಇಷ್ಟೇ, ಲೆಟ್ ಇಸ್ ನಾಟ್ ಡಿವಿಯೇಟ್ ಅವರ್ ವಿಷನ್. ನಮ್ಮ ಗುರಿಯನ್ನ ನಾವು ಸಾಧಿಸಲೇಬೇಕು. ಡಿವಿಯೇಷನ್ ಮಾಡ್ಕೊಳ್ಳೋದು ಬೇಡ. ಅದು ಕನ್ನಡದಲ್ಲಿ ಇರ್ಬೋದು, ಉರ್ದುನಲ್ಲಿ ಇರ್ಬೋದು, ಇಂಗ್ಲಿಷ್ ನಲ್ಲಿ ಇರ್ಬೋದು. ಅಮ್ಮನಿಗೆ ಅಮ್ಮನೇ ಹೇಳ್ಬೇಕಾಗಿರೋದು. ಮಮ್ಮಿ ಅಂತ ಹೇಳಿದ್ರು ಅದೇ, ಅಮ್ಮ ಅಂದ್ರು ಅದೇ. ಅದನ್ನು ಬಿಟ್ಟು ನಮ್ಮ ಅಪ್ಪನ ಹೆಂಡತಿ ಅಂತ ಹೇಳಿದ್ರೆ ಸಂಬಂಧ ಒಂದೇ ಇರ್ಬೋದು, ಆದ್ರೆ ಅರ್ಥ ಬೇರೆ ಆಗ್ಬಿಡ್ತದೆ. ಹೆತ್ತಂತ ತಾಯಿಗೆ ಅಮ್ಮ ಅಂತ ಹೇಳಿದ್ರೆ ಜಾಸ್ತಿ ಆಗ್ಬೋದು. ನಮ್ಮ ಅಪ್ಪನ ಹೆಂಡತಿ ಇವಳು ಅಂತ ಹೇಳಿದ್ರೆ ಸಂಬಂಧ ಒಂದೇ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಮುಂದೆ ಸಾಕ್ಬೇಕಾಗುತ್ತೆ. ಲೆಟ್ ದೀಸ್ ಟೈಪ್ ಆಫ್ ಪ್ರೋಗ್ರಾಮ್ಸ್ ಬಿ ಮೋರ್ ಫ್ರೂಟ್ಫುಲ್. ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಕಾಂಕ್ರೀಟ್ ಆಗಿ ಇವತ್ತು ನಾವು ಇದನ್ನ ಮಾಡಿದ್ದೀವಿ, ಇದನ್ನ ಸಾಧಿಸಿದ್ದೀವಿ ಅನ್ನೋದನ್ನ ನಿಮ್ಮ ವರದಿಯಲ್ಲಿ ಬರಬೇಕಾಗುತ್ತೆ. ನಾವು ಕಾರ್ಯಕ್ರಮಗಳನ್ನ ಮಾಡಿದ್ವಿ, ನಿಮ್ ಕರೆದಿದ್ವಿ ಅಂತ ಹೇಳಿದ್ರೆ ಅದಲ್ಲ. ನಾನಾ ಇಲಾಖೆಗಳಲ್ಲಿ ಇರುವಂತಹ ನ್ಯೂನತೆಗಳು, ಎಲ್ಲಿ ನಮಗೆ ಸಮಸ್ಯೆಗಳಾಗ್ತಾ ಇದೆ ಅದನ್ನ ಬಗೆಹರಿಸಕ್ಕೆ ನಾವು ಇಂಥ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದಾಗ ವಿ ಆರ್ ಪ್ಲಗಿಂಗ್ ಒನ್ ಇಶ್ಯೂ ಅಟ್ ಅ ಟೈಮ್. ಜನರಲ್ ಆಗಿ ಹೇಳುವಂಥದ್ದು, ನನಗೆ ದ್ವೇಷ ಮಾಡೋದು ನಾನು ಮುಸಲ್ಮಾನ ಅಂತ ಹೇಳಿದಾಗ ನಾನು ಮಾಡ್ತಿರೋದು ಏನು ಅನ್ನೋದನ್ನಾದ್ರೂ ಬೇರೆಯವ್ರಿಗೆ ಗೊತ್ತಾಗ್ಬೇಕು. ಸೊ ಆ ಕಾರಣದಿಂದ ನಾವು ಪ್ರತಿಯೊಂದಕ್ಕೂ ನಮ್ಮ ಜಾತಿ, ನಮ್ಮ ಭಾಷೆನ ಮುಂದಿಟ್ಕೊಂಡು ನಾವು ಕೆಲಸ ಮಾಡೋದು ಬೇಡ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಜನ ಅವರ ಪ್ರಾಣ ತ್ಯಾಗ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಯಾರಿಲ್ಲ ಅನ್ನೋದು ಇತಿಹಾಸ ನಿಮ್ಗೆ ಹೇಳುತ್ತೆ. ಇಂಡಿಯಾ ಗೇಟ್ ಮೇಲೆ 60,000 ಹೆಸರುಗಳನ್ನ ಬರೆದಿದ್ದಾರೆ, ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಅದನ್ನ ನೋಡಿದಾಗ ಯಾರು ಕೊಟ್ಟಿದ್ದಾರೆ, ಯಾರು ಕೊಟ್ಟಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾವು ವಿಲ್ ಸ್ಟಾಪ್ ಕ್ರಿಯೇಟಿಂಗ್ ಕಾಂಟ್ರವರ್ಸೀಸ್. ಕಾಂಕ್ರೀಟ್ ಆಗಿ ನಮ್ಗೆ ಬೇಕಾಗಿರೋದು ಇದು. ನಮ್ಮ ಮಕ್ಕಳು ಯಾಕೆ ಓದ್ತಾ ಇಲ್ಲ? ನಮ್ಮ ಶಿಕ್ಷಕರಿದ್ದಾರೆ, ನಿಮ್ಮ ಮುಂದೆ ಬರ್ತಾರೆ ಯಾರ ಮಕ್ಕಳು? ಸಮಾಜದ ಮಕ್ಕಳು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಆರ್ ವಿ ಸ್ಯಾಟಿಸ್ಫೈಡ್? ನಾನು ಯಾವಾಗಲೂ ಹೇಳ್ತೇನೆ, ಯಶಸ್ಸು ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರಬೇಕು, ನೀವು ಅದರ ಹಿಂದೆ ಹೋಗ್ಬಾರ್ದು. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ನೀವು ಮಾಡಿರುವಂತ ಕೆಲಸದಲ್ಲಿ ಇಫ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್, that will yield results. If you look at success, neither you are going to deliver what is ನಿಮ್ಮಿಂದ ನಾವು ಅಪೇಕ್ಷೆ ಪಟ್ಟಿರುವಂತಹ ಯಾವ ಕೆಲಸ ನಮ್ಗೆ ಬರಲ್ಲ. ನೀವು ಮಾಡಿರುವಂಥದ್ರಲ್ಲಿ ನಿಮಗೆ ತೃಪ್ತಿ ಆದಾಗ ಆಟೋಮೆಟಿಕ್ ನಮಗೆ ಫಲಿತಾಂಶಗಳು ಬರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಶಾಲೆಗೆ ದಾಖಲಾತಿ ಪಡಿತಾರೆ, ಹಾಜರಾತಿ ಆಗಲ್ಲ.
ಅದರ ಹೊಣೆಗಾರಿಕೆ ಯಾರು ಕೊಡಬೇಕು? ವ್ಯವಸ್ಥೆ ನೀವು ಮಾಡಬೇಕಾಗಿರುವಂಥದ್ದು. ಶಾಲೆಯ ಜವಾಬ್ದಾರಿ ನಿಮ್ಗೆ ಕೊಟ್ಟಾಗ ಆಡಳಿತಾಧಿಕಾರಿ ನೀವೇ, ಶಾಲೆಯ ಮುಖ್ಯ ಶಿಕ್ಷಕರು ನೀವು ಏನು ಅಟೆಂಡೆನ್ಸ್ ಕೊಡ್ತೀರಾ ಅದನ್ನ ನೀವು ಡ್ರಾ ಮಾಡಿ ಕೊಡ್ತೀರಾ. ಇಷ್ಟೆಲ್ಲ ಕಷ್ಟ ಆಗಬಾರ್ದು, ಖಾಸಗಿ ಶಾಲೆಯ ಜೊತೆಗೆ ಪೈಪೋಟಿ ನಡೆಸಬೇಕು ಅಂತ ಹೇಳಿ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಮಾಡಿ ಶಾಲೆಯ ಮುಖ್ಯ ಶಿಕ್ಷಕರು ಪೇ ಡ್ರಾಯಿಂಗ್ ಆಫೀಸರ್ ಆಗಬೇಕು ಅಂತ ನಾನು ಆದೇಶ ಮಾಡಿದ್ದೆ. ಆವಾಗ ಏನಾಗುತ್ತೆ, ಶಾಲೆಯ ಮುಖ್ಯಸ್ಥರನ್ನ ಆ ಶಿಕ್ಷಕರು ಗೌರವಿಸ್ತಾರೆ. ಆ ಹಿಡಿತದಲ್ಲಿದ್ದಾಗ ಅದರ ಫಲ ನಮ್ಮ ಮಕ್ಕಳಿಗೆ ಸಿಕ್ಕುತ್ತೆ ಅನ್ನೋದನ್ನ. ಸೊ ವಿಲ್ ಹ್ಯಾವ್ ಟು ಬ್ರಿಂಗ್ ಇನ್ ಲಾಟ್ ಆಫ್ ಚೇಂಜಸ್. It is not only the infrastructure which will yield results. It is just not the textbooks which will yield results. It depends on the teacher to pupil understanding and your level of transmitting the educational features. ಇದು ಮಾಡಿದಾಗ ಮಾತ್ರ ನಮ್ಮ ಫಲಿತಾಂಶ ಬರುವಂಥದ್ದು. ಈ ಎಲ್ಲ ಹಂತದಲ್ಲೂ ನಾವು ಎಷ್ಟೇ ನಮ್ಮ ಅಳಿಲು ನೀವು ಯಾರ ಮುಂದೆ ಹೇಳಿದ್ರು ಕೂಡ ಅದಕ್ಕೆ ಸ್ಪಷ್ಟವಾದಂಥ ಒಂದು ಕಾನೂನಿದೆ. ಇಷ್ಟು ಜನ ಮಕ್ಕಳಿಗೆ ಇಷ್ಟು ಜನ ಶಿಕ್ಷಕರು ಅಂತ ಹೇಳಿ. ನಮ್ಮಲ್ಲಿ ಎಲ್ಲೋ ಕೊರತೆ ಇರೋದ್ರಿಂದಾನೆ ನಮ್ಮ ಸ್ಥಾನಗಳನ್ನ ತುಂಬಕ್ಕೆ ಬೇರೆಯವ್ರು ಬರ್ತಾ ಇದ್ದಾರೆ. ನಮ್ಮಲ್ಲಿ ಒಗ್ಗಟ್ಟು ಅಲ್ಲಿ ಇಲ್ಲ. ಸೊ ಈಗ ಬಂದಿರುವಂತಹ ಏನು ಸಮಸ್ಯೆಗಳು ನನ್ಗೆ ಹೇಳಿದ್ದಾರೆ ಅದನ್ನ ನಾನು ವರದಿ ತರಿಸ್ಕೊಂಡು ಅದನ್ನ ನಾನು ಮಾಡ್ತೇನೆ. ನನ್ನ ಕೈನಲ್ಲಿ ಆಗಿಲ್ಲ ಅಂದ್ರೆ ಎತ್ತಿಂದ್ರ ಅವ್ರಿಗೆ ಹೇಳಿ ನಾನು ಸರ್ಕಾರದಿಂದಾನೇ ಮಾಡ್ಸಕ್ಕೆ ನಾವು ಏನ್ ಬೇಕು ಮಾಡ್ತೀವಿ. ನಾನು ಹೇಳುವಂಥದ್ದು, ನಮ್ಮ ಸಂಬಂಧಗಳು ಎಲ್ಲರ ಜೊತೆ ಬೆಳೆಸ್ಕೊಳ್ಳುವಂತಹ ಪ್ರವೃತ್ತಿ ನಾವು ಬೆಳೆಸ್ಕೊಂಡಾಗ ತಾನೇ ಅರ್ಧ ಸಮಸ್ಯೆಗಳು ನಾವು ಬಗೆಹರಿಸ್ತೀವಿ. ಕಲ್ಚರ್ಸ್ ಆರ್ ಡಿಫ್ರೆಂಟ್, ಯುವರ್ ಲೈಕ್ಸ್ ಆರ್ ಡಿಫ್ರೆಂಟ್. ಊಟದ ಪದ್ಧತಿ ಇರ್ಬೋದು, ನಿಮ್ಮ ಏನು ಡ್ರೆಸ್ ಕೋಡ್ ಬೇರೆ ಬೇರೆ ಇರ್ಬೋದು, ಆದ್ರೆ ನಿಮ್ಮಲ್ಲಿ ಹರಿತಾ ಇರುವಂತ ರಕ್ತ ಎಲ್ಲ ಒಂದೇ. ಯುವರ್ ಕಮಿಟ್ಮೆಂಟ್ ಟು ದಿ ಕಂಟ್ರಿ ಈಸ್ ಆಲ್ಸೋ ದಿ ಸೇಮ್ when compared to the other communities. You will have to prove yourself that you are a true Indian. ನಾವು ಭಾರತೀಯರು, ನಾವು ಕನ್ನಡಿಗರು ಅನ್ನೋದನ್ನ ನಮ್ಮ ಆ ಭಾವನೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ಮಾತಾಡಕ್ಕೆ ಯಾರಿಗೂ ಶಕ್ತಿ ಇರಲ್ಲ, ಅವ್ರಿಗೆ ನೈತಿಕತೆನೂ ಇರಲ್ಲ. ಜೊತೆಗೆ ಎಲ್ಲಿವರೆಗೂ ಗುರಿ ಇರಲ್ವೋ ನಾವು ಅಲ್ಲಿ ತನಕ ಹೋಗಲ್ಲ. ಗುರಿನೇ ಕಟ್ಕೊಂಡಿಲ್ಲ ಅಂತ ಹೇಳಿದಾಗ ಮುಸ್ಲಿಂ ಸಮುದಾಯ ಇವತ್ತು ಇಡೀ ರಾಷ್ಟ್ರದಲ್ಲೇ ವಿ ಆರ್ ನಾಟ್ ಬ್ಯಾಕ್ ಬೈ ಎನಿ, ಏನಾಗುತ್ತೆ, ನಮ್ಮ ವೃತ್ತಿ ಯಾವುದೂ ಇಲ್ಲ. ಯಾವ ವೃತ್ತಿ ಇದೆ? ನಾ ಪ್ರಧಾನ ಮಂತ್ರಿ ಹೇಳಿದಾಗೆ ಪಂಚರ್ ಹಾಕೋರು ಅಂದಾಗ ಹ್ಞೂ ಅನ್ಬೇಕು, ದನ ಕಡಿಯೋರು ಅಂದಾಗ ಹ್ಞೂ ಅನ್ಬೇಕು. ವಿ ಹ್ಯಾವ್ ಪ್ರೊಡ್ಯೂಸ್ ಮೋರ್ ಇಂಜಿನಿಯರ್ಸ್ ಅಂಡ್ ಡಾಕ್ಟರ್ಸ್, ವಿ ಹ್ಯಾವ್ ಪ್ರೊಡ್ಯೂಸ್ ಸೈಂಟಿಸ್ಟ್, ಬಟ್ ಎಸ್ ವಿಸಿಬಿಲಿಟಿ ಬರಬೇಕಾದ್ರೆ ನಮ್ಮ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೇಕು. ಅದು ಜಾಸ್ತಿ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನ ನಾವು ಕೇಳಲೇಬೇಕಾಗುತ್ತೆ. ಲೆಟ್ ಇಸ್ ಆಲ್ ಡಿಸೈಡ್ ಟುಡೇ. ನಮ್ಮಲ್ಲಿರುವಂತ ಸರ್ಕಾರಿ ನೌಕರರು, ನಿಮ್ಮಿಂದ ಹಣ ಬೇಡ ನನಗೆ, ನಿಮ್ಮಿಂದ ಯಾವುದೇ ಬೇರೆ ರೀತಿಯ ನಾನು ಆರ್ಥಿಕ ವ್ಯವಸ್ಥೆ ನಾನು ನಿಮ್ಮಿಂದ ಪಡೆಯಲ್ಲ. ಸಮಾಜದಲ್ಲಿ ಚೆನ್ನಾಗಿ ಓದ್ತಾ ಇರುವಂತಹ ಒಬ್ಬ ವಿದ್ಯಾರ್ಥಿನ ಮಾರ್ಗದರ್ಶನ ಕೊಟ್ಟು ಅವನು ಮುಂದೆ ಹೆಂಗ್ ಸಾಗ್ಬೇಕು ಅನ್ನೋದನ್ನ ಹೇಳ್ಕೊಡಿ. ನಿಮ್ಮ ತರ ಅವನು ಸರ್ಕಾರಿ ನೌಕರಿಗೆ ಬರಲಿ. ಎರಡನೇದು ಬಹಳ ಪ್ರಮುಖವಾದಂತ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕನ್ನಡವನ್ನು ನಾವು ಕಡ್ಡಾಯ ಕಲೀಲೇಬೇಕು ಅಂತ ಮಾಡಿದ್ಯಾಕೆ? ನಾನು ಯಾರೋ ಮೆಕ್ಸಕ್ಕೋಸ್ಕರ ನಾನು ಮಾಡಿದ್ದಲ್ಲ. 1962ರಿಂದ ಕೂಗಿದೆ ನಮ್ಮ ಉರ್ದು ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರನ್ನ ನೇಮಕ ಮಾಡಿ ಅಂತ. ನಾನು ಅದನ್ನ ಕಡ್ಡಾಯವಾಗಿ ಎಲ್ಲ ಕಡೆ ಹಾಕ್ಕೊಟ್ಟೆ. ಅದಕ್ಕೆ ಕಾರಣ ಏನು ಅಂತಾನು ಹೇಳ್ಬಿಡ್ತೇನೆ. ಯಾಕಂದ್ರೆ ವಿ ಆರ್ ದಿ ಲಾ ಮೇಕರ್ಸ್, ಯತೀಂದ್ರ ಅವರು ನಾವು ಎಲ್ಲ. 1984ರ ಪೂರ್ವದಲ್ಲಿ ಸರ್ಕಾರಿ ನೌಕರಿಗೆ ಸೇರ್ಬೇಕಾದ್ರೆ ನಿಮ್ಮ ಅಂಕಗಳನ್ನ ನೋಡಿ ನಿಮ್ಮ ಅರ್ಜಿ ಪುರಸ್ಕೃತ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ರು. ಒಂದು ಷರತ್ತಾಗ್ತಾ ಇದ್ದು 6 ತಿಂಗಳ ಒಳಗಾಗಿ ನೀವು ಕನ್ನಡ ಡಿಪಾರ್ಟ್ಮೆಂಟಲ್ ಪರೀಕ್ಷೆಯನ್ನ ನೀವು ತೇರ್ಗಡೆ ಮಾಡಬೇಕು. ಆದರೆ ಇವತ್ತು ಟೆಕ್ನಾಲಜಿಕಲ್ ಏರಾನಲ್ಲಿ ನಾವು ಇರಬೇಕಾದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಪ್ರಥಮ ಭಾಷೆ ಕನ್ನಡ ಅಥವಾ ದ್ವಿತೀಯ ಭಾಷೆ ಕನ್ನಡ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅರ್ಜಿನೇ ಸ್ವೀಕರಿಸಲ್ಲ KPSC.
ಅದನ್ನ ನಾವು ಎಲ್ಲಾ ಸದನಲ್ಲೂ ನಮ್ಮ ಕೊರಗಿರೋದೇನು ಸರ್, 1996 ನಂತರ ಮೈಸೂರು ಜಿಲ್ಲೆಗೆ ಕನ್ನಡ ಇದು ನಮ್ಮ ಉರ್ದು ಶಿಕ್ಷಕರ ನೇಮಕನೇ ಆಗಿಲ್ಲ ಅಂತ. ನೇಮಕ ಯಾವಾಗ ಆಗುತ್ತೆ? ಅದರ ಬೇಡಿಕೆ ಇರಬೇಕು. ದೇ ಶುಡ್ ಬಿ ಎ ಡಿಮಾಂಡ್. ಮಕ್ಕಳ ಸಂಖ್ಯೆ ಜಾಸ್ತಿ ಇರಬೇಕು. ಅದೇ ಕಾರಣಕ್ಕಾಗಿ 2011ರಿಂದ ನನ್ನ ಈ ಹೋರಾಟ ನಡೀತಾ ಇದೆ. ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಉರ್ದು ಕೇವಲ ಭಾಷೆಯಾಗಿ ಇಟ್ಕೊಳ್ಳಿ, ಮಾಧ್ಯಮ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ತಗೊಂಡ್ಬನ್ನಿ ಅಂತ ಹೇಳಿದಾಗ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಅದು ಮಾಡೋ ಉದ್ದೇಶ ಇದ್ದಿದ್ದು, ಇದು ಮಾಡೋದ್ರಿಂದ ಮಕ್ಕಳು ನಮ್ಮ ಮುಂದೆ ಬರ್ತಾರೆ. ಅವ್ರಿಗೆ ಶಿಕ್ಷಣದ ಜೊತೆಗೆ ನಾವು ಅವ್ರಿಗೆ ಮೌಲ್ಯಗಳು ಸಹ ಕಲಿಸಿ ಅವ್ರಿಗೆ ಮುಂತಗೊಳ್ಳುವಂತ ಜವಾಬ್ದಾರಿ ನಾವು ಮಾಡಬಹುದು. ಒಬ್ಬ ಪೋಷಕನಾಗಿ ಇಲ್ಲಿ ಕುಂತಿರೋರೆಲ್ಲರೂ ಪೋಷಕರೇ, ನೀವು ಪೋಷಕರೇ. ನೀವು ಎತ್ತಿರುವಂತ ಮಕ್ಕಳು ಪ್ರತಿ ವರ್ಷ ಅವರ ಬೇಡಿಕೆ ಬದಲಾವಣೆ ಆಗುತ್ತೆ. ಸಂವಿಧಾನದ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ. ಅದಕ್ಕೂ ಎಲ್ಲೆಲ್ಲಿ ಮಕ್ಕಳಿದ್ದಾರೆ, ಯಾಕಂದ್ರೆ ನಾವು ಮಾಡಿರುವಂತ ಕಾನೂನು ಅಲ್ಲ. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಆದ ಮೇಲೆ 45 ಮಕ್ಕಳಿಗೆ ಒಂದು ಶಿಕ್ಷಕರ ಗಣತಿ ನಂಬಿಕೊಟ್ಟಿದ್ದಾರೆ. ನಮ್ಮಲ್ಲಿ ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಅತಿ ಹೆಚ್ಚಿರೋದ್ರಿಂದ ನಾವು ಇದಕ್ಕೆ ಪ್ರತಿ ಶಾಲೆಗೂ ಒಬ್ಬ ಶಿಕ್ಷಕ ಇರಲೇಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಮಗುವಿಗೂ ಶಿಕ್ಷಕ ಕೊಡ್ತೀವಿ ಅನ್ನೋ ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಏನ್ ಮಾಡಿದ್ವಿ, 1ರಿಂದ 10 ಮಕ್ಕಳಿಗೆ ಒಂದೇ ಟೀಚರ್, 11ರಿಂದ 60 ಎರಡನೇ ಟೀಚರ್ ನಾವು ಕೊಡ್ತಾ ಇದ್ದೀವಿ. ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಿದಾಗ ನಾವು ಜಾಸ್ತಿ ಶಿಕ್ಷಕರನ್ನ ಕೊಡ್ತೀವಿ. ಅದರ ಜೊತೆಗೆ ಉರ್ದು ಶಿಕ್ಷಕರಿಗೆ, ಉರ್ದು ಶಾಲೆಗಳಿಗೆ ಮಲೆನಾಡಿನಲ್ಲಿರುವಂತಹ ಶಾಲೆಗಳ ತೀರ್ಮಾನಕ್ಕೆ ನಾವು ಉರ್ದು ಶಾಲೆಗಳನ್ನ ಕೊಟ್ಟಿದ್ದೀವಿ. 1ರಿಂದ 10ಕ್ಕೆ ಮೊದಲನೇ ಟೀಚರು, 11ರಿಂದ 30ಕ್ಕೆ ಎರಡನೇ ಟೀಚರು, 31ರಿಂದ 60ಕ್ಕೆ ಮೂರನೇ ಟೀಚರ್ ಕೊಡ್ತಾರೆ. ಜೊತೆಗೆ ಕನ್ನಡ ಶಿಕ್ಷಕರಿಗೆ ಒಬ್ಬರು ಕೊಡ್ತೀವಿ. ಈಗ ಅದರಲ್ಲೂ ರಾಜ್ಯ ಸರ್ಕಾರ ಈಗ ತೀರ್ಮಾನ ತಗೊಂಡಿರುವಂತದ್ದು 150 ಮಕ್ಕಳಿದ್ದಲ್ಲಿ, 150ಕ್ಕಿಂತ ಹೆಚ್ಚು ಮಕ್ಕಳಿದ್ದಾಗ ಎರಡನೇ ಕನ್ನಡ ಶಿಕ್ಷಕರಿಗೂ ಕೊಡ್ತೀವಿ. ಇದನ್ನ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಎಲ್ಲಿ ಶಿಕ್ಷಕರ ಕೊರತೆ ಇದೆ ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಯಾವುದೇ ಕಾರಣಕ್ಕೂ ಶಿಕ್ಷಕರ ಕೊರತೆ ಇದ್ರೂ ಕೂಡ ಅತಿಥಿ ಶಿಕ್ಷಕರನ್ನ ತಗೊಳ್ಳುವಂತ ಆದೇಶವನ್ನು ಮಾಡಿದ್ದಾರೆ. ಆದ್ರೆ ನಿಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಉಳಿಸ್ಕೊಂಡಿಲ್ಲ ಅಂತ ಹೇಳಿದಾಗ ನಾನು ನಿಮ್ಮನ್ನ ಅತಿಥಿಯಾಗಿ ನೋಡ್ಕೊಳಕ್ಕಾಗಲ್ಲ. ಇದು ಬಹಳ ಸ್ಪಷ್ಟ. ಈಗ ಇದ್ರೂ ಕೂಡ DDP ಇಲ್ಲೇ ಇದ್ದಾರೆ. ನಾನು ಇದರ ಮಾಹಿತಿ ತರಿಸ್ಕೊಂಡು ನಿಮ್ಮ ನೆರವಿಗೆ ನಾನು ಎತ್ತಿದ್ದಾರೆ. ನಾವಿಬ್ರು ನಿಂತ್ಕೊಂಡು ಇದರಲ್ಲಿ ಏನಾದ್ರು ಕಾನೂನಿನ ತೊಡಕಿದ್ರೆ ಸರ್ಕಾರದ ಮಟ್ಟಕ್ಕೆ ತಗೊಂಡೋಗೋಕೆ ಉರ್ದು ಶಾಲೆಯಲ್ಲಿ ಉರ್ದು ಟೀಚರ್ ಇಲ್ಲ ಸರ್. ನಾವು ಇಲ್ಲಿ ನಾನು ಹೇಳ್ತೇನೆ,
ಯಾವ ಭಾಷಾ ಅಲ್ಪಸಂಖ್ಯಾತರ ಶಾಲೆಗಳಿದೆ ಅಲ್ಲಿ ಆ ಭಾಷೆಯ ಶಿಕ್ಷಕರು ಕಡ್ಡಾಯವಾಗಿ ಇರಲೇಬೇಕು. ಅದು ಇಲ್ಲ ಅಂತ ಹೇಳಿದಾಗ ತಕ್ಷಣ ನಾನು BDP ಅವ್ರಿಗೆ ಹೇಳ್ತೇನೆ, ಇದು ನಾನು ಬಹಳ ಕಟ್ಟುನಿಟ್ಟಾಗಿ ನಾನು ಹೇಳ್ತಾ ಇರುವಂತದ್ದು, ಆ ಶಾಲೆಯಲ್ಲಿ ಇರುವಂತಹ ಭಾಷೆ ಸಂವಿಧಾನದ ಆರ್ಟಿಕಲ್ 21 ಪ್ರಕಾರ ಭಾಷಾ ಅಲ್ಪಸಂಖ್ಯಾತರಿಗೆ ಇರುವಂತಹ ಹಕ್ಕನ್ನು ಪ್ರತಿಪಾದಿಸಿ ಆ ಶಿಕ್ಷಕರನ್ನ ಭಾಷಾ ಅರಿವು ಇರುವಂತಹ ಶಿಕ್ಷಕರನ್ನ ಕೂಡಲೇ ನೇಮಿಸುವಂತ ನಾನು ನೋಡ್ತೀನಿ, ನಾನು ತೀರ್ಮಾನ ತಗೋತೇನೆ. ಸರ್ ನಮ್ಮ ಮನವಿ ಏನು ಅಂದ್ರೆ, ನಾವು ಯಾನಗರ ತಾಲೂಕು 2ನೇ ಸಾಲಿಗ್ರಾಮ ತಾಲೂಕು ಹೊಸದಾಗಿ ನೇಮಕಾಗಿರೋ ಗ್ರಾಮದಿಂದ ಬಂದಿದ್ದು. ನಮ್ಮ ಶಾಲೆ ಬಹಳ ಮಕ್ಕಳು ಓದ್ತಾ ಇದ್ರು. ಟೀಚರ್ ಇಲ್ಲದ ಕಾರಣ ಕನ್ನಡ ಸ್ಕೂಲು ಇಂಗ್ಲಿಷ್ ಮೀಡಿಯಂ ಎಲ್ಲ ಈಗ 15 ಮಕ್ಕಳಿದ್ದಾರೆ. ಈಗ 15 ಮಕ್ಕಳವ್ರೆ. ಆದ್ರೆ ಕನ್ನಡ ಟೀಚರ್ ನೇಮಕ ಮಾಡವ್ರೆ, ಉರ್ದು ಟೀಚರ್ಗೆ ಅಲ್ಲ, ಉರ್ದು ಟೀಚರ್ ಕರ್ದಾಕವ್ರೆ. ಮಕ್ಕಳು ತಂದೆ ತಾಯಿಗಳು ಈ ಉರ್ದು ಕಲ್ಸಿ ಉರ್ದು ಟೀಚರ್ ಇಲ್ಲ ಅಂದ್ಬಿಟ್ಟು ಬಂದು ಗಲಾಟೆ ಮಾಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ನಾನು ಹೇಳ್ತೇನೆ, ಹೆಚ್ಚುವರಿ ಹುದ್ದೆಗಳು ಟ್ರಾನ್ಸ್ಫರ್ ಹೊರಟೋದಿಲ್ಲ ಸರ್. 71 ದಿನಕ್ಕೆ ಏನಿಲ್ಲ 37 BE 37 ಸಂಬಳ ಅವಾಗ ಅಸಿಸ್ಟೆಂಟ್ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ. ನಾನು ಡೈರೆಕ್ಟರ್ ಜೊತೆ ಮೇಲೆ ನೀವು ನೋಡ್ಕೊಳ್ಳೋದೆಲ್ಲ ಸರಿ ಮಾಡಿ. ಎರಡನೇ ನಾನು ಹೇಳ್ತೇನೆ, 3 ದಿನ ಹಾಕೋದಿಲ್ಲ ಅಂದ್ರೆ ಮೂರು ಟೀಚರ್ 3 ದಿನ ಹಾಕ್ತಾರೆ. ಇಲ್ಲಿ ಈಗ ನನ್ನ ಗಮನಕ್ಕೆ ಏನ್ ತಂದಿಲ್ಲ ಅದರ ಪೂರ್ಣ ಮಾಹಿತಿ ನಾನು ಒಂದು ವರದಿ ರೂಪದಲ್ಲಿ ತಗೋತೇನೆ. ನಿಮ್ಗೆ ಸಹಕಾರಿಯಾಗುವಂತದಕ್ಕೆ ಸ್ಪಷ್ಟತೆಯಿಂದ ಯುಕೆನಲ್ಲಿ ಮೀರಿ ಏನೋ ಮಾಡಕ್ ಆಗಿಲ್ಲ ಅಂತ ಹೇಳಿ ಸರ್ಕಾರದಿಂದ ಆದೇಶ ಮಾಡ್ಕೊಡ್ತೀನಿ. ಎರಡನೇದು ನಾನು ಇದು ಮಾತು ಹೇಳ್ಬಿಡ್ತೇನೆ, ಸರ್ಕಾರದ ಕನ್ನಡ ಮಾಧ್ಯಮ ಶಾಲೆ ಆಗಿರ್ಬೋದು, ಉರ್ದು ಮಾಧ್ಯಮ ಶಾಲೆ ಆಗಿರ್ಬೋದು, ಅಲ್ಲಿ ನಿಮ್ಗೆ ಬೈಲ್ಯಾಂಗ್ವೇಜ್ ಶಾಲೆಗಳನ್ನ ಪ್ರಾರಂಭ ಮಾಡುವ ತೀರ್ಮಾನ ಮಾಡಿದ್ದೀವಿ ನಾವು. ಈಗ ನೀವು ಇಲ್ಲಿ LKG UKG ಪ್ರಾರಂಭ ಮಾಡಿದ್ದೀವಿ. ಆ ಪ್ರಾರಂಭ ಮಾಡುವಂತ ಬಿಟ್ಟರೆ ಉನ್ನತ ತರಗತಿಯ ಮಕ್ಕಳೇ ಇಲ್ಲ ಕೊಡ್ತಾ ಇರೋದು. ಹಾಗಾಗಿ ನಾನು ಹೇಳುವಂತ ಸಮಗ್ರ ಒಂದು ವರದಿ ತರಿಸಿದೆ. ನಿಮ್ಗೆ ಎಲ್ಲಿ ಕಷ್ಟ ಆಗ್ತಿದೆ ಅದನ್ನ ಸರಿ ಮಾಡಿ. ಜೊತೆಗೆ ಸಮುದಾಯದ ಮಕ್ಕಳು ಬಂದು ನಿಮ್ಮ ಹತ್ರ ಬೇರೆ ಮಕ್ಕಳು ಬರ್ತಾ ಇಲ್ಲ, ಆ ಮಕ್ಕಳ ಪೋಷಣೆ ಮಾಡುವಂತಹ ಜವಾಬ್ದಾರಿಯಲ್ಲಿ ನೀವೆಲ್ಲರೂ ಕೈ ಬರ್ತಿದ್ದೀರಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಹೌದು. ಥ್ಯಾಂಕ್ ಯು ಸರ್.